ಆಮೇಲೆ ನೀವೇನು ಉಪಕಾರ ಮಾಡ್ತಾ ಇಲ್ಲ ಕನ್ನಡಿಗರ ಮೇಲೆ. ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ನಿಮ್ಮಿಂದ ಏನು ಉಪಕಾರ ಬೇಕಾಗಿಲ್ಲ ನಮಗೆ. ನಾವೇನು ತೆರಿಗೆ ಕೊಡ್ತಾ ಇದ್ದೀವಿ, IT ನಲ್ಲಿ ನಂಬರ್ 2 ಇದ್ದೀವಿ, GSTನಲ್ಲಿ ನಂಬರ್ 2 ಇದ್ದೀವಿ, IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಕ್ಸ್ಪೋರ್ಟ್ಸ್ನಲ್ಲಿ 4.5 ಲಕ್ಷ ಕೋಟಿ ರೂಪಾಯಿ ನಾವು ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. 1 ರೂಪಾಯಿ ನಮ್ಗೆ ವಾಪಸ್ ಬರ್ತಾ ಇಲ್ಲ. ಇದೆಲ್ಲ ಸ್ವಲ್ಪ ಗಮನಕ್ಕೆ ಇಟ್ಕೊಂಡು ಮಾತಾಡಿ. ಏನು ಸುಮ್ಮನೆ ಪುಕ್ಸಟೆ ನೀವು ಯಾರ ಮೇಲೋ ಏನು ಕನ್ನಡಿಗರ ಮೇಲೆ ದೊಡ್ಡ ಎಹಸಾನ್ ಮಾಡ್ತಾ ಇದೀವಿ, ದೊಡ್ಡ ಉಪಕಾರ ಮಾಡ್ತಾ ಇದ್ದೀವಿ ಅಂತಲ್ಲ. ನಮ್ಮ ಪಾಲು ನಮ್ಗೆ ಕೊಡಬೇಕು ಅಂತ ಕೇಳ್ತಾ ಇರೋದು ಅಷ್ಟೇ. ಈಗ ಪ್ರತಿ 100 ರೂಪಾಯಿ ಏನು ತೆರಿಗೆ ಕೊಡ್ತೀವಿ, ನಮಗೆ ಬರ್ತಾ ಇರೋದು 12 ರೂಪಾಯಿ ಬರ್ತಾ ಇಲ್ಲ. ಉತ್ತರ ಪ್ರದೇಶಿಗೆ, ಮಧ್ಯಪ್ರದೇಶಿಗೆ 200-300 ರೂಪಾಯಿ ಹೋಗ್ತಾ ಇದೆ ಅಲ್ರಿ 100 ರೂಪಾಯಿಗೆ. ಅದ್ರ ಬಗ್ಗೆ ಮಾತಾಡೋದು ಯೋಗ್ಯತೆ ಇದೆಯಾ BJP ಒಬ್ರಿಗೂ? ಈಗ 11 ವರ್ಷ ಆಯಿತು. ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ, ಏನು ಮಾಡಿದ್ದಾರೆ ಕಲಬುರಗಿಗೆ? ಇವರು ಲೆಕ್ಕ ಕೊಡಲಿ ನೋಡೋಣ. ಸುಮ್ಮನೆ ಇಲ್ಲಿ ಬಂದು ಬಾಯಿಗೆ ಬಂದಂಗೆ ಮಾತಾಡೋಕ್ಕಾಗಲ್ಲ. ನೀವು ಸ್ಟಾರ್ಟ್ ಮಾಡಕ್ಕೆ ಹೇಳ್ರಿ ಅವರಿಗೆ. ಅವ್ರು ನೋಡಿ ತಲೆ ಇರ್ಲಾರ್ದಂಗೆ ಮಾತಾಡಿದ್ರೆ ಏನು ಮಾತಾಡೋಕ್ಕಾಗುತ್ತೆ? ಯಾರೋ ಒಬ್ಬ ರೈತರು ಬಂದು ಕೇಳಿದೆ, ಮತ್ತು ಮೋದಿ ದೇವ್ರದ್ದು ಏನು ಜವಾಬ್ದಾರಿ ಇಲ್ವೇನ್ರಿ? ಈಗ ಎಲ್ಲನೂ ಕೂಡ ಖರ್ಗೆ ಸಾಹೇಬ್ರು ಮಾಡಬೇಕು, ರಾಹುಲ್ ಗಾಂಧಿ ಅವ್ರು ಮಾಡಬೇಕು ಅಂದರೆ ಮೋದಿ ಮತ್ತು ಶಾ ಅವ್ರಿಗೆ ಏನು ಕತ್ತೆ ಕಾಯಕ್ಕೆ ಆಯ್ಕೆ ಮಾಡಿ ಕಳಿಸಿರೋದು ನೀವೆಲ್ಲರೂ BJP ಅವರು. ಮಾತಿದ್ರೆ ವಿಶ್ವಗುರು ಅಂತೀರಾ, ಮಾತೆತ್ತಿದ್ರೆ ಮೋದಿ ಅಂತ ಪ್ರಧಾನಮಂತ್ರಿನೇ ಹುಟ್ಟಿಲ್ಲ ಅಂತೀರಾ, ವಿಶ್ವಗುರು ಅಂತೀರಾ. ಅವರು ಏನು ದೇವ್ರಂತ ನೀವು ಬಿಂಬಿಸ್ತೀರಾ. ನೀವು ಏನು ಕೊಟ್ಟಿದ್ದಾರೆ ಹೇಳಿ ಕರ್ನಾಟಕಕ್ಕೆ? ಏನು ವಿರೋಧ ಪಕ್ಷದ ನಾಯಕರು ಕೊಡಬೇಕಾ? ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿನಾ? ಲೋಕಸಭಾ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿನಾ? ಅಧಿಕಾರ ನಡೆಸಲಿಕ್ಕಾಗಿಲ್ಲ, ಪರಿಹಾರ ಕೊಡಲಿಕ್ಕಾಗಿಲ್ಲ ಅಂದರೆ ಕುರ್ಚಿ ಬಿಟ್ಟು ತೊಲಗಿ. ನಾವಿದ್ದಾಗ ಕೊಟ್ಟಿದ್ದೀವಿ. NDRF ಅಲ್ಲಿ ಇರ್ಬೋದು, ಬೇರೆ ರೀತಿಯಲ್ಲಿ ಇರ್ಬೋದು. UPI ಇದ್ದಾಗ NDRF ನಾಮ್ಸನ್ನೇ ನೀವು ಚೇಂಜ್ ಮಾಡಿಬಿಟ್ಟು ಎಲ್ಲೂ ಬರ ಇರಲಾರ್ದಂಗೆ, ಅತಿವೃಷ್ಟಿ ಇರಲಾರ್ದಂಗೆ ನೀವು ನೋಡ್ಕೊತಾ ಇದ್ದೀರಾ. ಯಾರಿಗ್ರಿ ನೀವು ಹೇಳ್ತಾ ಇರೋದು? ಜವಾಬ್ದಾರಿಯಿಂದ ಮಾತಾಡಿ. ನೀವೆಲ್ಲರೂ ವಿರೋಧ ಪಕ್ಷದಲ್ಲಿದ್ದೀರಾ, ಸಕಾರಾತ್ಮಕವಾಗಿ ನಮ್ಗೆ ಸಲಹೆ ಕೊಡಿ, ಟೀಕೆ ಮಾಡಿ, ಒಪ್ತೀವಿ. ಸುಮ್ಮನೆ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ನೀವು ಬರ್ತಾ ಇದ್ರೆ ಮಾಡಿದ್ರೆ ಅದೇ ಹೇಳ್ತಾ ಇರೋದ್ರಿ. ಪರಿಹಾರವನ್ನ ನಾವು ಘೋಷಣೆ ಮಾಡಬೇಕು ಅಂದ್ರೆ ನಮ್ಗೆ ಅಂಕಿಅಂಶಗಳು ಬೇಡವಾ? ಸಮೀಕ್ಷೆ ಮಾಡೋದು ಬೇಡವಾ? ತುರ್ತಾಗಿ ನಾವೇನು ಮಾಡಬೇಕು ಅವೆಲ್ಲ ಮಾಡ್ತಾ ಇದ್ದೀವಿ. ಈಗ ಜನರಿಗೆ ಫುಡ್ ಕಿಟ್ ಕೊಟ್ಟಿದ್ದು ನಾವು, ಲೈಫ್ ವೆಸ್ಟ್ ಕೊಟ್ಟಿದ್ದು ನಾವು, ಅಲ್ಲಿ ಅವರ ಏನು ಬೆಳೆ ಹಾನಿ ಆಗ್ತಾ ಇರೋದು ಏನಂತ ನಾವಾಗಲೇ ಒಂದು ಇಂಟ್ರೀಮ್ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದೀವಿ. ಅಂಕಿಅಂಶ ಇರಲಾರ್ದೆ ಇವರು ಬಿಡುಗಡೆ ಮಾಡಿದ್ರ? ಮತ್ತು BJP ಅವ್ರ ಸರ್ಕಾರದಲ್ಲಿ ಹೇಳ್ತಾ ಇದ್ರಲ್ಲಪ್ಪ ನೋಟ್ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ. ಅವಾಗ ಯಾವ ಆಧಾರದ ಮೇಲೆ ಕೊಡ್ತಾ ಇದ್ರಿ ದುಡ್ಡು? ಏನು ಬಂದು ನಿಮ್ಮ ಕಾರ್ಯಕರ್ತರು ಹೇಳಿದ ತಕ್ಷಣ, ಅಂಕಿಅಂಶಗಳು ಹೇಳಿದ ತಕ್ಷಣ ಬಿಡುಗಡೆ ಮಾಡ್ತಾ ಇದ್ರಾ? ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ, ಜಂಟಿ ಸಮೀಕ್ಷೆ ನಡೀತದೆ. ಮಳೆ ಅದಾದಮೇಲೆ ನಾವು ಏನು ನಮಗೆ ಬೆಳೆ ಹಾನಿ ಆಗಿದೆ ಅದ್ರ ತಕ್ಕಂಗೆ ನಾವು ರೈತರ ಹಿತಾಸಕ್ತಿಯನ್ನು ಕಾಪಾಡ್ತೀವಿ. ನೋಡಿ ಒಂದ್ ನಿಮಿಷ, ಇವ್ರೆ ವೈಮಾನಿಕ ಸಮೀಕ್ಷೆ ಮಾಡೋದ್ರಲ್ಲಿ ಮುಖ್ಯಮಂತ್ರಿಗಳು ತಪ್ಪೇನಿದೆ? ಇವ್ರು ಹೋಗಿರೋದ ಬೋಟ್ನಲ್ಲಿ, ನಾನು ಹೋಗಿರೋದ ಬೋಟ್ನಲ್ಲಿ, ನಾನು ಹೋಗಿರೋದ ಹಳ್ಳಿಗೆ, ಅವ್ರು ಹೋಗಿರೋದ ಹಳ್ಳಿಗೆ. ನೋಡಿ ಇದೆಲ್ಲ ಸುಮ್ಮನೆ ರಾಜಕೀಯಕ್ಕೆ ಮಾತಾಡಂದ್ರೆ ಓಕೆ. ಈಗ ಕಲಬುರಗಿಗೆ ಭಾಳ ಸಂತೋಷ ಏನಪ್ಪ ಅಂದರೆ, ನಾನು ಮಂತ್ರಿ ಆದಮೇಲೆ BJP ಎಲ್ಲ ನಾಯಕರು ಕಲಬುರಗಿಗೆ ಬರೋದು ಹ್ಯಾಬಿಟ್ ಹಾಕ್ಕೊಂಡಿದ್ದಾರೆ. ಸಂತೋಷ. ಮೋದಿ ಅವ್ರಿಗೆ ಹೇಳಿ ಸ್ವಲ್ಪ ಬರೀ ಇಂಥ ಪುಕ್ಸಟೆ ಮಾತಾಡೋದಲ್ಲ, ಸ್ವಲ್ಪ ಪರಿಹಾರನೂ ಕೊಡ್ಸೋಕೆ ಹೇಳಿ. ನಮ್ದೇನಿದೆ ನಾವು ಕೊಡ್ತೀವಿ. ಅವ್ರದ್ದು ಎಷ್ಟ್ರಿ ಬಂತು? ಅವ್ರದ್ದು ಸೀಟ್ ಎಷ್ಟು ಬಂತು BJP ಅವರಿಗೆ? 100 ದಾಟಿಲ್ಲ. ಅವ್ರು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಆಡಳಿತ ಮಾಡೋದು. ನಾವೇನು BJPಗೆ ಅಟೆಂಡೆನ್ಸ್ ಹಾಕ್ಬೇಕಾಗಿರೋದು? ನಾವು ಅಟೆಂಡೆನ್ಸ್ ಹಾಕ್ಬೇಕಾಗಿರೋದು ಜನರ ಮಧ್ಯದಲ್ಲಿ. ಎಲ್ಲ ಶಾಸಕರು ಇದ್ದಾರೆ, ಎಲ್ಲ ಮಂತ್ರಿಗಳು ಇದ್ದಾರೆ. ಇವರು ವಿರೋಧ ಪಕ್ಷದಲ್ಲಿ ಇದ್ದವರು ಜವಾಬ್ದಾರಿಯಾಗಿ ಮಾತಾಡಬೇಕು. ಇವ್ರು ವಿರೋಧ ಪಕ್ಷದಲ್ಲಿ ಇದ್ದವರು ಕೇಂದ್ರ ಸರ್ಕಾರದಿಂದ ಮೋದಿ ಅವ್ರ ಹತ್ರ ಹೋಗಿ ಪರಿಹಾರ ಇಸ್ಕೊಡ್ಬೇಕು ಕನ್ನಡಿಗರು. ನಾನು ಹೇಳ್ತಾ ಇದ್ದೀನಲ್ಲ, ಏನು ದೊಡ್ಡ ಉಪಕಾರ ಮಾಡ್ತಾ ಇಲ್ಲ. ನಾವೇನು ದುಡ್ದಿದ್ದೀವಿ ಅದ್ರ ಕೂಲಿ ಕೇಳ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಹತ್ರ. ನಾವೇನು ಬೇವ್ರು ಸುರಿಸಿದ್ದೀವಿ ಅದ್ರ ಕೂಲಿ ಕೇಳ್ತಾ ಇದ್ದೀವಿ. ಇವ್ರ ಹತ್ರ ಏನು ಉಪಕಾರ ತೊಗೊಳೋದಿಲ್ಲ ನಮಗೆ.